ನಮ್ಗೆ ಮಾಹಿತಿ ಕೊಡ್ಬೇಕು ಮೇಡಮ್. ನಮ್ಮ ತಮ್ಮಾರು ಹುಬ್ಳಿಯಿಂದ ನಿಮ್ ಕಡೆ ಅದು ಸ್ಫಟಿಕ ಕಲ್ಲು ತಗೊಂಡಿದ ಮೇಲೆ ಅವ್ರಿಗೆಲ್ಲ ಒಳ್ಳೇದಾಗಿದೆ ಅನ್ನತ್ತಿದ್ದಾರೆ ಮೇಡಮ್. ಅವ್ರು ಹೇಳಿದ್ದಕ್ಕೆ ನಾನು ಪ್ಯಾಕೇಜ್ ತರಿಸ್ತಾ ಇದ್ದೆ. ತುಂಬಾನೇ ನನಗೆ ದೊಡ್ಡ ಹೆಲ್ಪ್ ಆಗಿದೆ. ನಂಗೆ 6 ವರ್ಷದಿಂದ ಒಬ್ರು 5 ಲಕ್ಷ ರೂಪಾಯಿ ಅಮೌಂಟ್ ಇಸ್ಕೊಂಡಿದ್ರು. ಏನ್ ಮಾಡಿದ್ರು ಕೊಡ್ತಾ ಇರಲಿಲ್ಲ. ಬಟ್ ನಿಮ್ಮ ಹತ್ರ ಸ್ಫಟಿಕ ಇಸ್ಕೊಂಡು ಕಟ್ಟಿ 7 days ಸೀಕ್ರೆಟ್ ಹೇಳಿದ್ರಲ್ವಾ, ಅದೇ ತರ ಮಾಡಿ ಸ್ವಲ್ಪ ದಿನಕ್ಕೆ ನಂಗೆ ಅಮೌಂಟ್ ಬಂತು. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಮಗಂದು ಕೇಸು ಆಗಿದೆ ಅಂತ ಹೇಳಿದ್ನಲ್ಲ, ಅದು ಮೂವ್ ಆಗಿದೆ. ಇದನ್ನ ಕಟ್ಟೋದ್ಮೇಲೆ ಪರವಾಗಿಲ್ಲ ಮೇಡಮ್. ಇನ್ನ ಬೇರೆ ತರ ಏನಾದ್ರು ಅವರಿಗೆ ತುಂಬಾ ಅಕ್ಕ ಸ್ಫಟಿಕ ಕಲ್ಲು ಕಟ್ಟಿ 1 ತಿಂಗಳಾಯ್ತು ಅಕ್ಕ. ತುಂಬಾ ಚೇಂಜಸ್ ಇದೆ. 1 ತಿಂಗಳಿಂದ ಅವರಿಗೆ ತುಂಬಾ ಆರ್ಡರ್ ಬರ್ತಿದೆ. ತುಂಬಾ ಥ್ಯಾಂಕ್ ಯು ಅಕ್ಕ. ನಿಮಗೆ, ನಿಮ್ಮ ಗಂಡನೇ, ಮಕ್ಕಳಿಗೆಲ್ಲ ನಿಮ್ಮ ದೇವರು ಚೆನ್ನಾಗಿಟ್ಟಿರ್ಲಿ ಅಕ್ಕ. ಕಟ್ಟಿ ಆದ್ಮೇಲೆ ನಾನು ಸ್ವಲ್ಪ ಇಂಪ್ರೂವ್ ಆಗಿದೆ. ಮಾತ್ರ ಅದು 100% ಹೇಳ್ತೀನಿ, ನಾನು ಇಂಪ್ರೂವ್ ಆಗಿದೆ. ಈಗ ನನ್ನ ಬಡ್ಡಿ ಸಾಲದಿಂದ ಹೊರಗೆ ಬಂದಿದೆ ಮೇಡಮ್. ತುಂಬಾ ಚೆನ್ನಾಗಿ ಪಾಸಿಟಿವ್ ವೈಬ್ಸ್ ಇತ್ತು ಮನೆಯಲ್ಲಿ. ಡೈಲಿ ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ನೀವು ಲೈಕ್ ಕೊಡೋದ್ರಿಂದ ನನಗೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಲೈಕ್ನ ಕೊಡಿ ಮತ್ತು ಕಮೆಂಟನ್ನು ಕೊಡಿ. 786 ಅಂತ ಕಮೆಂಟನ್ನು ಮಾಡಿ. ತುಂಬ ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ, ವಾಟ್ಸಪ್ ಮೆಸೇಜ್ ಮಾಡಿ ಆರ್ಡರ್ನ ಮಾಡ್ಕೊಳ್ಳಿ, ಸರಿನಾ? ತುಂಬ ಜನ ಕಾಲ್ಸ್ನ ಮಾಡ್ತಾ ಇದ್ದೀರಾ. ಕಾಲ್ ಮಾಡಿದ್ರೆ ಎಲ್ಲರ ಕಾಲು ಪಿಕ್ ಮಾಡೋಕ್ಕಾಗಲ್ಲ. ಪ್ಲೀಸ್ ಎಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಕೆಲವು ಜನ ತುಂಬ ಜನ ರಿಪ್ಲೈ ಮಾಡಲ್ಲ ಅಂದ್ಕೊಂಡಿದ್ದೀರಾ, ರಿಪ್ಲೈ ಮಾಡ್ತೀನಿ ಒಂದೊಂದಾಗಿ. ಇವಾಗ ಒಂದಿಷ್ಟು ಮೆಸೇಜ್ ಬಂದಿರುತ್ತೆ, ಒಬ್ಬೊಬ್ಬರಾಗಿ ರಿಪ್ಲೈ ಮಾಡಬೇಕಲ್ವ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಪ್ಲೀಸ್ ಎಲ್ಲರಿಗೂ ಕೂಡ ಸಾರಿ ಕೇಳ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ರಿಪ್ಲೈ ಮಾಡಲ್ಲ ಅಂತ ನನಗೆ ಕಮೆಂಟಲ್ಲೆಲ್ಲ ಹೇಳ್ತಾ ಇದ್ದೀರಾ. ಆ ಥರ ಏನಿಲ್ಲ, ಖಂಡಿತ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಲೇಟ್ ಆದರೂ ಕೂಡ ಎಲ್ಲರಿಗೂ ರಿಪ್ಲೈ ಮಾಡೇ ಮಾಡ್ತೀನಿ. ಇದನ್ನು ಕಟ್ಟಿದ ಮೇಲೆ ಯಾರಿಗೆಲ್ಲ ರಿಸಲ್ಟ್ ಸಿಕ್ಕಿದ ಮೇಲೆ ಏನು ಮಾಡಬೇಕು, ಯಾವ ಥರ ಮೆಥಡ್ನ ಅವರು ಉಪಯೋಗಿಸಿದ್ರು, ಯಾಕೆ ಇಷ್ಟು ಬೇಗ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಮತ್ತು ಇವರ ಏನು ತೊಗೊಂಡು ಅವರು ರಿಸಲ್ಟ್ ಏನು ಸಿಕ್ಕಿದೆ ಅವ್ರುಗಳು ನನಗೆ ಶೇರ್ ಮಾಡ್ಕೊಂಡಿದ್ದೀರಿ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಪೂರ್ತಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಏನು ಕೂಡ ಅರ್ಥ ಆಗಲ್ಲ. ಪೂರ್ತಿ ವಿಡಿಯೋನ ನೋಡಿ. ಆಯ್ತು ಮೇಡಮ್, ಬಂದ್ರೆ ನಾವು ಅದ್ರ ಬಗ್ಗೆ ನೀವು ನಮಗೆ ಮಾಹಿತಿ ಕೊಡ್ಬೇಕು ಮೇಡಮ್. ನಮ್ಮ ತಮ್ಮಾರು ಹುಬ್ಳಿಯಿಂದ ಆಯ್ತು ಮೇಡಮ್, ಬಂದ್ರೆ ನಾವು ಅದ್ರ ಬಗ್ಗೆ ನೀವು ನಮ್ಗೆ ಮಾಹಿತಿ ಕೊಡ್ಬೇಕು ಮೇಡಮ್. ನಮ್ಮ ತಮ್ಮಾರು ಹುಬ್ಳಿಯಿಂದ ನಿಮ್ ಕಡೆ ಅದು ಸ್ಫಟಿಕ ಕಲ್ಲು ತಗೊಂಡಿದ ಮೇಲೆ ಅವ್ರಿಗೆಲ್ಲ ಒಳ್ಳೇದಾಗಿದೆ ಅನ್ನತ್ತಿದ್ದಾರೆ ಮೇಡಮ್. ಅವ್ರು ಹೇಳಿದ್ದಕ್ಕೆ ನಾನು ಪ್ಯಾಕೇಜ್ ತರಿಸ್ತಾ ಇದ್ದೇನೆ ಮೇಡಮ್. ನಾನು ಅವ್ರಿಗೊಂದು ಹುಡುಗಿದೊಂದು ಹೆಣ್ಣು ಸಿಗ್ತಾ ಇಲ್ಲ ಮೇಡಮ್ ನಮ್ಮ ತಮ್ಮಗೆ. ಅದೊಂದು ಕೆಲಸ ಆದ್ರೆ ಒಳ್ಳೇದಾಗುತ್ತೆ ಮೇಡಮ್. ಅವ್ರಿಗೆ ಭಾಳ ಕಷ್ಟದಲ್ಲಿದ್ದಾರೆ, ಭಾಳ ಟೆನ್ಷನ್ ಮಾಡ್ಕೊತಾ ಇದ್ದಾರೆ ಅವರು. ಎಲ್ಲರೂ ಒಂದು ಕನ್ಯೆ ಹತ್ತಿದ್ರೆ ಸಾಕು ಮೇಡಮ್ ಅವ್ರಿಗೆ. ಹಾಯ್ ಸಿಸ್ಟರ್, ನಿಮ್ಮಿಂದ ತುಂಬಾ ನನಗೆ ದೊಡ್ಡ ಹೆಲ್ಪ್ ಆಗಿದೆ. ನಂಗೆ 6 ವರ್ಷದಿಂದ ಒಬ್ರು 5 ಲಕ್ಷ ರೂಪಾಯಿ ಅಮೌಂಟ್ ಇಸ್ಕೊಂಡಿದ್ರು. ಏನು ಮಾಡಿದ್ರು ಕೊಡ್ತಾ ಇರಲಿಲ್ಲ. ಬಟ್ ನಿಮ್ಮ ಹತ್ರ ಸ್ಫಟಿಕ ಇಸ್ಕೊಂಡು ಕಟ್ಟಿ 7 days ಸೀಕ್ರೆಟ್ ಹೇಳಿದ್ರಲ್ವಾ, ಅದೇ ಥರ ಮಾಡಿ ಸ್ವಲ್ಪ ದಿನಕ್ಕೆ ನಂಗೆ ಅಮೌಂಟ್ ಬಂತು. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸೊ ಅದನ್ನು ನಂಬಿಟ್ಟು ನಾನು ತಿರ್ಗಾ ಇವಾಗ ಅಂಗಡಿಗೆ ಅಂತ ಒಂದು ಸ್ಫಟಿಕನ ನಿಮ್ಮ ಹತ್ರ ಆರ್ಡರ್ ತೊಗೊಂಡಿದ್ದೀನಿ. ಅಂಗಡಿ ಕಟ್ಟೋದಾದರೆ ವ್ಯಾಪಾರ ಇಂಪ್ರೂವ್ ಆಗಲಿಕ್ಕೆ ಯಾವ ಥರ ಮಾಡಬೇಕು 7 days ಸೀಕ್ರೆಟ್ನ ಪ್ಲೀಸ್ ಹೇಳಿ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ಅದು ಮೂವ್ ಆಗಿದೆ. 1 ದಿನ ಆಯ್ತು. ಈಗ ನಮ್ಮ ಮಗಂದು ಕೇಸು ಆಗಿದೆ ಅಂತ ಹೇಳಿದ್ನಲ್ಲ, ಅದು ಮೂವ್ ಆಗಿದೆ. ಇದನ್ನ ಕಟ್ಟೋದ್ಮೇಲೆ ಪರವಾಗಿಲ್ಲ ಮೇಡಮ್. ಇನ್ನ ಬೇರೆ ತರ ಏನಾರ ಪೂಜೆ ಮಾಡ್ಬೋದಾ ಅಂತ ಹೇಳ್ಕೊಡಿ ಮೇಡಮ್. 1 ತಿಂಗಳಿಂದ ಅವರಿಗೆ ತುಂಬಾ ಅಕ್ಕ ಸ್ಫಟಿಕ ಕಲ್ಲು ಕಟ್ಟಿ 1 ತಿಂಗಳಾಯ್ತು ಅಕ್ಕ. ತುಂಬಾ ಚೇಂಜಸ್ ಇದೆ. 1 ತಿಂಗಳಿಂದ ಅವರಿಗೆ ತುಂಬಾ ಆರ್ಡರ್ ಬರ್ತಿದೆ. ತುಂಬಾ ಥ್ಯಾಂಕ್ ಯು ಅಕ್ಕ. ನಿಮಗೆ, ನಿಮ್ಮ ಗಂಡನೇ, ಮಕ್ಕಳಿಗೆಲ್ಲ ನಿಮ್ಮ ದೇವರು ಚೆನ್ನಾಗಿಟ್ಟಿರ್ಲಿ ಅಕ್ಕ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. 1 ತಿಂಗಳಿಂದ ಅದೇ ಇರ್ಲಿ ಅಕ್ಕ. ಅಲ್ಲ ಇನ್ನು ಚೇಂಜ್ ಏನಾದ್ರು ಮಾಡ್ಬೇಕಾ, ಹೊಸದೇನ ಕಟ್ಟಬೇಕಾ, ಅಲ್ಲ ಇನ್ನೂ ಏನಾದ್ರು ಪೂಜೆ ಏನಾದ್ರು ಇದೆಯಾ ಹೇಳಿ ಅಕ್ಕ. ಮತ್ತೆ ನನಗೆ ಕೆಲಸ ಇಲ್ಲದ 9 ತಿಂಗಳಿಂದ ಮನೆಯಲ್ಲೇ ಇದ್ದೀನಿ. ಮತ್ತೆ ಬ್ಯಾಂಕಲ್ಲಿ 14 ವರ್ಷ ಕೆಲಸ ಮಾಡಿದ್ದೀನಿ. ಬ್ಯಾಂಕಿಂದ ತೆಗೆದಾಕಿದ್ರು. ಮತ್ತೆ ನನಗೆ ಎಲ್ಲಾದ್ರೂ ಒಳ್ಳೆ ಕಡೆ ಕೆಲಸ ಸಿಗುವಾಗೆ ಮಾಡಿ ಅಕ್ಕ. ಅದಕ್ಕೆ ಏನಾದರೂ ಸಹಾಯ ಇದೆಯಾ?
ಖಂಡಿತ ಇದೆಮ್ಮ. ನೀವು ನನಗೆ ಮೆಸೇಜ್ ಮಾಡಿರಿ, ಖಂಡಿತ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಕಲರ್ ಏನು ಚೇಂಜ್ ಆಗಿಲ್ಲ ಮ್ಯಾಮ್. ಕಟ್ಟಿ ಆದ್ಮೇಲೆ ನನಗೆ ಸ್ವಲ್ಪ ಇಂಪ್ರೂವ್ ಆಗಿದೆ, ಮಾತ್ರ ಅದು 100% ಹೇಳ್ತೀನಿ ನಾನು ಇಂಪ್ರೂವ್ ಆಗಿದೆ. ಈಗ ನನ್ನೊಂದು ಬಡ್ಡಿ ಸಾಲದಿಂದ ಹೊರಗೆ ಬರಲಿಕ್ಕೆ ಏನಾದರೂ ಒಂದು ದಾರಿ ಒಳ್ಳೆ ರೀತಿಯಲ್ಲಿ ನೀವೇನೊಂದು ಮಾಡಿಕೊಡಿ ಮ್ಯಾಮ್. ಹೆಲ್ಪ್ ಮಾಡಿ ಒಂದು ಮೇಲೆ ಬರೋ ಥರ. ಆಗುತ್ತೆ ಸರ್, ಖಂಡಿತ. ಅದು ಒಂದೇ ಸತಿ ಎಲ್ಲ ಪ್ರಾಬ್ಲಮ್ ಒಂದೇ ಸತಿ ಆಗಬೇಕು ಅಂದರೆ ಆಗಲ್ಲ. ಒಂದೊಂದಾಗಿ ಏನು ಕಷ್ಟಗಳಿದೆ ಅದು ಬಂದು ನಿವಾರಣೆ ಆಗುತ್ತೆ, ಸರಿನಾ? ಅದು ಒಂದೇ ಸತಿ ಎಲ್ಲನೂ ಕೂಡ ಆಗಬೇಕು ಅಂದರೆ ಆಗಲ್ಲ. ಅದು ಫಸ್ಟಿಂದ ಏನಿದೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಲಾಡಿಸಿ ನಿಮಗೆ ಫಸ್ಟಿಂದ ನಿಮಗೆ ಹೊಸದಾಗಿ ಯೋಜನೆಗಳಾಗಿರಲಿ, ಹಣಕಾಸಿನ ಸಮಸ್ಯೆ ಆಗಿರಲಿ, ಮನಿ ಅಟ್ರಾಕ್ಷನ್ ಅನ್ನೋದು ಆಗಿರಲಿ, ಸ್ವಲ್ಪ ಆಗಿ ನಿಮಗೆ ಇಂಪ್ರೂವ್ ಆಗ್ತಾ ಬರುತ್ತೆ. ಅದಾದಮೇಲೆ ಏನು ಹೇಳ್ಕೊಡ್ಬೇಕು, ಏನು ಮಾಡಬೇಕು ಅನ್ನೋದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ನನಗೆ ಮೆಸೇಜ್ನ ಮಾಡಿರಿ. ನಿಮಗೆ ಯಾರಿಗೆಲ್ಲ ರಿಸಲ್ಟ್ ಸಿಕ್ಕಿದೆ ಅವ್ರು ಮತ್ತೆ ನನಗೆ ಮೆಸೇಜ್ ಮಾಡಿರಿ, ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕು, ಮುಂದೆ ಏನು ಮಾಡಬೇಕು. ಯಾಕೆಂದರೆ ಮತ್ತೆ ಇವಾಗ ನೋಡಿ ಸ್ವಲ್ಪ ಒಳ್ಳೆ ರಿಸಲ್ಟ್ ಸಿಕ್ಕಿ ಮತ್ತೆ ಸ್ಟಾಪ್ ಆಗಬಾರ್ದಲ್ವಾ. ಹಾಗಾಗಿ ಮತ್ತೆ ಅದನ್ನು ಏನು ಮಾಡಬೇಕು, ಇಂಪ್ರೂವ್ ಅಂದರೆ ನಿಮಗೆ ರಿಸಲ್ಟ್ ಸಿಕ್ಕಿದ ಮೇಲೆ ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಎಲ್ಲರೂ ಕೂಡ ಯಾರಿಗೆಲ್ಲ ರಿಸಲ್ಟ್ ಸಿಕ್ಕಿದೆ ಪ್ಲೀಸ್ ಎಲ್ಲರೂ ಕೂಡ ಮೆಸೇಜ್ ಮಾಡಿ, ಇಲ್ಲಾಂದರೆ ಮತ್ತೆ ಸ್ಟಾಪ್ ಆಗುತ್ತೆ. ಮೇಡಮ್ ನಾನು ಅದನ್ನು ಹೊರಗಡೆ ಕಟ್ಟಿದ್ದೆ ಮೇಡಮ್. ತುಂಬ ಚೆನ್ನಾಗಿ ಪಾಸಿಟಿವ್ ವೈಬ್ಸ್ ಇತ್ತು ಮನೆಯಲ್ಲಿ. ಡೈಲಿ ಉದ್ಬತ್ತಿ ಹೊಗೆ ತೋರಿಸ್ತಾ ಇದ್ದೆ. ನಮ್ಮ ಮನೆಯವರು ಸ್ವಲ್ಪ ಡ್ರಿಂಕ್ ಮಾಡ್ತಾರೆ. ಅವ್ರು ಏನು ಮಾಡಿದ್ರು, ಡ್ರಿಂಕ್ ಮಾಡಿದಾಗ ಇದೇನೋ ಮಾಟ ಮಂತ್ರ ಮಾಡಿಸ್ಕಟ್ಟಿದ್ಯಾ ಅಂತ ಹೇಳ್ಬಿಟ್ಟು ತೆಗೆದು ಒಗ್ಬಿಟ್ಟಿದ್ದಾರೆ ಮೇಡಮ್. ಅದು ಎಲ್ಲಿ ಒಗ್ದಿದ್ದಾರೆ ಅಂತ ಗೊತ್ತಿಲ್ಲ. ಕೇಳಿದ್ರೆ ಇಲ್ಲೇ ಬಿಟ್ಟಿದ್ದೆ ಅಂತ ಹೇಳಿದ್ರು ಮೇಡಮ್. ಅದು ಸಿಗ್ಲಿಲ್ಲ ನನಗೆ. ಏನು ಮಾಡೋದು ಮೇಡಮ್ ಈಗ? ಮೇಡಮ್ ಹಾಗೆಲ್ಲ ಮಾಡೋಕೆ ಹೋಗ್ಬಾರ್ದು ಅಲ್ವಾ. ಅಂದರೆ ಅವರು ಇದರಲ್ಲಿ ಏನು ಅಂದ್ಕೊಂಡಿದ್ರು ಏನೋ ಗೊತ್ತಿಲ್ಲ, ಆದರೆ ಎಲ್ಲರಿಗೂ ಕೂಡ ಹೇಳಿನೇ ಇದು ಮಾಡಿ. ನೋಡಿ ನನ್ನ ವೀಡಿಯೋಸ್ನ ತೋರಿಸಿ ಇದೇನು ಮಾಟ ಮಂತ್ರ ಅದು ಇದು ಆ ಥರ ಏನೂ ಕೂಡ ಇಲ್ಲ, ಇದು ಬಂದು ನ್ಯಾಚುರಲ್ ಸ್ಟೋನ್ ಇದು ಅಂತ ಅವ್ರಿಗೆ ಅರ್ಥ ಮಾಡಿಸಿನೇ ಕಟ್ಟಿ. ಸುಮ್ಮನೆ ಕದ್ದು ಮುಚ್ಚಿ ಕಟ್ಟೋದ್ರಿಂದನೇ ಏನು ಹೇಳೋದು ಡೌಟ್ಗಳು ಸ್ಟಾರ್ಟ್ ಆಗೋದು ಅಲ್ವಾ. ಎಲ್ಲರಿಗೂ ಹೇಳಿ, ಪರವಾಗಿಲ್ಲ. ವೀಡಿಯೋಸ್ನ ಈ ಥರ ವೀಡಿಯೋಸ್ ನೋಡಿದ್ದೀನಿ, ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ನಾನು ಕೂಡ ಇದನ್ನು ತರಿಸಿ ಕಟ್ಟಿದ್ದೀನಿ, ನಮಗೂ ಕೂಡ ಒಳ್ಳೆಯದಾಗಲಿ, ನಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅಂತ ಕಟ್ಟಿದ್ದೀನಿ ಅಂತಲೇ ನಿಜ ಹೇಳಿ ಇದು ಮಾಡಿ. ಸುಮ್ಮನೆ ಅಲ್ವಾ, ಯಾಕೆ ನೋಡಿ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಗುತ್ತೆ. ಕೆಲವರು ಮನಸ್ತಾಪ ಆಗೋಗುತ್ತೆ. ಇವಾಗ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ, ಅವ್ರಿಗೆ ಯಾರಿಗೂ ಹೇಳ್ದೇನೆ ನೀವು ತೊಗೊಂಡು ಬಂದು ಈ ಥರ ಕಟ್ಟಿದ್ರೆ ಅವ್ರ ಮನಸ್ಸುಗಳಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಅದೇ ಏನೋ ಮಾಡಿಸ್ಕೊಂಡು ಬಂದುಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಇದು ಬಂದು ಆ ಥರ ಮಾಟ ಮಂತ್ರ ಅದು ಇದು ಆ ಥರ ಏನೂ ಕೂಡ ಅಲ್ಲ. ಇದು ಬಂದು ನ್ಯಾಚುರಲ್ ಸ್ಟೋನ್ ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ. ಇದನ್ನು ಸರಿಯಾದ ವಿಧಾನದಲ್ಲಿ ಕಟ್ಟಬೇಕು. ನಾನು ಏನು ಹೇಳ್ಕೊಡ್ತೀನಿ ಆ ರೀತಿ ಮೆಥಡ್ಸ್ ಮಾಡಬೇಕು, ಅಷ್ಟೇ ಮೆಥಡ್ಸ್ ಮಾಡಬೇಕು. ಮತ್ತು ಈ ತುಂಬ ಜನ ಅಂದರೆ ಎಲ್ಲ ಧರ್ಮದವರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಹಾಗಾಗಿ ಎಲ್ಲ ಅವರವರ ಪದ್ಧತಿ ಪ್ರಕಾರ ಅವರು ಮಾಡ್ಕೋಬೋದು. ಇವಾಗ ನಾನು ಈ ಧರ್ಮದವರು ನಂತರನೇ ಮಾಡಬೇಕು, ಆ ಧರ್ಮದವರು ನಂತರನೇ ಮಾಡಬೇಕು ಆ ಥರ ಅಲ್ಲ. ನಿಮ್ಮ ಪದ್ಧತಿ ಪ್ರಕಾರನೇ ಮಾಡಿ ಅಂತಲೇ ನಾನು ಹೇಳ್ಕೊಡೋದು ಎಲ್ಲರಿಗೂ ಕೂಡ. ಹಾಗಾಗಿ ಕದ್ದು ಮುಚ್ಚಿ ಎಲ್ಲ ಇದು ಮಾಡೋಕ್ಕೆ ಹೋಗ್ಬಿಡಿ. ಡೈರೆಕ್ಟಾಗಿ ಹೇಳಿ ನಿಜ ಏನಿದೆ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗಿ, ಸರಿನಾ? ಮತ್ತೆ ತರಿಸ್ಬೇಕಾಗುತ್ತೆ. ಇವಾಗ ಅದೆಲ್ಲ ನಿಮಗೆ ಅಂತ ಸಿಕ್ಕಿಲ್ಲ ಅಂತ ಹೇಳೋದು, ಅದು ಬಿಚ್ಚಿದ ಮೇಲೆ ಆಗೋಯ್ತು, ಕೆಳಗಡೆ ಇಟ್ಟಿದ ಮೇಲೇ ಆಗೋಯ್ತು ಅದು. ಓಕೆ, ನೀವು ಮತ್ತೆ ತರಿಸ್ಬೇಕಾಗುತ್ತೆ. ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಮತ್ತು ಅವ್ರಿಗೆ ಏನಿದೆ ನನ್ನ ವೀಡಿಯೋಸ್ನ ತೋರಿಸಿ ನಂತರ ಅದನ್ನು ಕಟ್ಟಿ, ಸರಿನಾ? ಸುಮ್ಮನೆ ಮತ್ತೆ ಇನ್ನೊಂದು ಸತಿ ಆ ಥರ ಆಗೋದೇನು ಬೇಡ. ಹಾಗಾಗಿ ಒಳ್ಳೆಯದಾಗುತ್ತೆ ಖಂಡಿತ. ನೀವು ಹೇಳಿದ್ರಲ್ಲ ನನ್ನ ಹಸ್ಬೆಂಡ್ ಡ್ರಿಂಕ್ ಮಾಡ್ತಾ ಇದ್ದಾರೆ ಅಂತ, ಅವರು ಒಬ್ಬರು ಯಾರೋ ಮೆಸೇಜ್ ಮಾಡಿದರು. ತುಂಬ ವರ್ಷದಿಂದ ಡ್ರಿಂಕ್ ಮಾಡ್ತಾಯಿದ್ರು. ಇವಾಗ ಅದನ್ನೆಲ್ಲ ಒಟ್ಟಿಗೆ ಸ್ಟಾಪ್ ಮಾಡಿಲ್ಲ, ಆದರೆ ಸ್ವಲ್ಪ ಮಾಡಿ ಕ್ಲೀನಾಗಿ ಮನೆಗೆ ಬರ್ತಾ ಇದ್ದಾರೆ. ಮನೆ ಜವಾಬ್ದಾರಿ ಏನಿದೆ ಅದನ್ನು ತಗೋತಾ ಇದ್ದಾರೆ, ತುಂಬ ನೀಟಾಗಿದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು. ಖುಷಿ ಆಯಿತು ಅಲ್ವಾ? ಅದನ್ನು ಕೂಡ ಹೋಗ್ತಾ ಬಿಡ್ತಾರೆ. ಹಾಗಾಗಿ ಒಬ್ಬೊಬ್ರಿಗೆ ಒಂದೊಂದು ಥರ. ಅಂದರೆ ನೀವು ಕಟ್ಟುವಾಗ ಏನು ವಿಶ್ ಮಾಡ್ಕೊಂಡಿರ್ತೀರಾ, ಇಲ್ಲ ನಿಮ್ಮ ಮನಸ್ಸಲ್ಲಿ ಜಾಸ್ತಿ ಕಷ್ಟ ಅನ್ನೋದೇ ಅದೇ ಇದೆ ಅಂತ ಹೇಳಿದ್ರೆ ಖಂಡಿತ ನಿವಾರಣೆ ಆಗುತ್ತೆ. ಮತ್ತು ಮೇಯ್ನಾಗಿ ಮನಿ ಅಟ್ರಾಕ್ಷನ್ ಅನ್ನೋದು ಆಗುತ್ತೆ. ಇದನ್ನು ಶಾಪ್ಗಳಿಗೆ ಕಟ್ಟೋದ್ರಿಂದ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ, ಮನಿ ಅಟ್ರಾಕ್ಷನ್ ಅನ್ನೋದು ಆಗುತ್ತೆ. ಮತ್ತು ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಆಗುತ್ತೆ. ಇವಾಗ ಕೆಟ್ಟ ದೃಷ್ಟಿ, ಇವಾಗ ಒಂದು ಶಾಪಲ್ಲಿ ತುಂಬ ಚೆನ್ನಾಗಿ ವ್ಯಾಪಾರ ನಡೀತಾ ಇದೆ, ತುಂಬ ಐಟಮ್ಸ್ಗಳು ತುಂಬ ಜಾಸ್ತಿ ಇಟ್ಟಿದ್ದೀರಾ. ಇವಾಗ ನೋಡಿ
ತುಂಬ ಐಟಮ್ಸ್ ಎಲ್ಲ ಎದುರುಗಡೆ ಕಾಣೋ ರೀತಿ ಐಟಮ್ಸ್ ಜಾಸ್ತಿ ಇದ್ದೀರಾ ಅಂದರೆ ಜನಗಳ ದೃಷ್ಟಿ ತಾಗುತ್ತೆ ಅಲ್ವಾ. ನೋಡಿ ವ್ಯೂ ಎಷ್ಟಿದೆ, ದಿನಕ್ಕೆ ಎಷ್ಟೆಲ್ಲ ಸಂಪಾದನೆ ಮಾಡ್ಬೋದು ಇವರು. ನಂದಲ್ಲ ಅಂದರೆ ಒಂದು 10,000 20,000 ಸಂಪಾದನೆ ಮಾಡಲೇಬೋದು. ಅಲ್ಲ ಆಗೋದೇ ಇಲ್ಲ ಅಂದ್ಕೊಳ್ಳಿ, ಆದರೂ ಕೂಡ ಅಷ್ಟು ಜನ ದೃಷ್ಟಿ ಆಗ್ತಾರೆ. ಮತ್ತು ವ್ಯಾಪಾರ ಚೆನ್ನಾಗಾದಾಗ ಜನಲ್ಲಿ ಬೇರೆ ಬೇಡ ಅಕ್ಕಪಕ್ಕ ಅಕ್ಕಪಕ್ಕ ಅಂಗಡಿಗಳವರು ಕೂಡ ದೃಷ್ಟಿ ಆಗ್ತಾರೆ. ಮತ್ತು ಹೋಗೋ ಬರೋ ಜನ ಎಲ್ಲ ನೋಡಿ ಎಷ್ಟು ಯಾವಾಗಲೂ ತುಂಬಿರ್ತಾರೆ ಜನ ಅಂತ ಅವ್ರುಗಳ ದೃಷ್ಟಿ ಆಗ್ತಾರೆ. 108 ದೃಷ್ಟಿಗಳು ಅನ್ನೋದು ಬೀಳುತ್ತೆ ಅಂಗಡಿಗೆ, ಮೇನಾಗಿ ಜಾಸ್ತಿ ಬೀಳುತ್ತೆ ಅಲ್ವಾ. ಹಾಗಾಗಿ ಮೇನಾಗಿ ಒಂದು ಅಂಗಡಿಗೆ ಕಟ್ಟಲೇಬೇಕಾಗಿರೋ ಇದು ಕಟ್ಟಿ. ತುಂಬ ಒಳ್ಳೆ ಮನಿ ಅಟ್ರಾಕ್ಷನ್ ಅಲ್ಲದೆ ಕೆಟ್ಟ ದೃಷ್ಟಿನೂ ತಡೆಯುತ್ತೆ. ಮತ್ತು ನಿಮಗೆ ಆಗದೆ ಇರೋರು ಶತ್ರು ಯಾರೇ ಇದ್ದರೂ ಏನಾದರೂ ಮಾಡಿಸಿದ್ರು ಕೂಡ ಅದು ನಿಮಗೆ ಅದು ಬಂದು ಅಬ್ಸರ್ವ್ ಮಾಡಿಕೊಡುತ್ತೆ. ಆ ಸ್ಫಟಿಕ ಏನು ಕಟ್ಟಿರ್ತೀರ ಅದು ಬಂದು ಅಬ್ಸರ್ವ್ ಮಾಡಿಕೊಂಡು ನಿಮಗೆ ಪಾಸಿಟಿವ್ ವೈಬ್ನ ಕೊಡುತ್ತೆ. ಅಲ್ಲಿರೋರ್ಗೇನು ಕೂಡ ತಗಲೋದಿಲ್ಲ, ಆ ಥರ ಆಗುತ್ತೆ. ಹಾಗಾಗಿ ಎಲ್ಲದಕ್ಕೂ ಕಟ್ಟಿ ಇದು ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳೋದು. ಇನ್ ಕೇಸ್ ವೆಹಿಕಲ್ಗಳಿದೆ, ನೀವು ವೆಹಿಕಲಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ವೆಹಿಕಲ್ಗೂ ಕೂಡ ಕಟ್ಬೋದು. ವೆಹಿಕಲ್ಗೂ ಕೂಡ ಕಟ್ಟೋದ್ರಿಂದ ತುಂಬ ಅಟ್ರ್ಯಾಕ್ಷನ್ ಅನ್ನೋದು ಆಗುತ್ತೆ. ಮತ್ತು ಏನು ಅಪಾಯ ಅನ್ನೋದು ಆಗಲ್ಲ ಅಲ್ವಾ. ದೂರ ಅಲ್ಲಿ ಇಲ್ಲಿ ಡೈಲಿ ನಾವು ಡ್ರೈವಿಂಗ್ ಮಾಡೋರು, ನಾವು ದೂರ ಎಲ್ಲ ಹೋಗ್ತಾ ಇರ್ತೀವಿ ಅನ್ನೋರು ಕೂಡ ಕಟ್ಟಬಹುದು. ಯಾಕೆಂದರೆ ಏನು ಅಪಾಯ ಅನ್ನೋದು ಆಗಲ್ಲ, ಕೆಟ್ಟ ದೃಷ್ಟಿ ಆ ಥರ ಏನು ಕೂಡ ಆಗಲ್ಲ, ಸೇಫ್ಟಿಯಾಗಿ ಇರ್ಬೋದು ಅಂತ. ನಿಮಗೇನಾದರೂ ನಂಬಿಕೆ ಇದ್ದರೆ, ಇಷ್ಟ ಇದ್ದರೆ ಖಂಡಿತ ಇದನ್ನು ಕಟ್ಟಿ, ಖಂಡಿತ ಒಳ್ಳೆಯದಾಗಲಿ. ಇಷ್ಟು ಜನಕ್ಕೆಲ್ಲ ಒಳ್ಳೆಯದಾಗಿದೆ, ನಿಮಗೂ ಕೂಡ ಒಳ್ಳೆಯದಾಗಲಿ. ನಿಮಗೂ ಆದಮೇಲೆ ನೀವು ಕೂಡ ಶೇರ್ ಮಾಡ್ಕೊಳ್ಳಿ ನಮ್ಮ ಹತ್ರ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಹೇಳ್ಕೊಡ್ತೀನಿ. ಮತ್ತು ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಏನು ಸ್ಫಟಿಕ ಇದೆ ಪ್ಲೀಸ್ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ತುಂಬ ಜನ ಕಾಲ್ಸ್ನ ಮಾಡ್ತಾಯಿದ್ದೀರಾ. ಕಾಲ್ಸ್ ಎಷ್ಟು ಜನದ್ದು ಅಂತ ಕಾಲ್ಸ್ ಪಿಕ್ ಮಾಡೋಕ್ಕಾಗುತ್ತೆ ಹೇಳಿ. ಪ್ಲೀಸ್ ಎಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ನ ಮಾಡಿ, ಅದರಲ್ಲೇ ರಿಪ್ಲೈನ ಕೊಡ್ತೀನಿ. ಮತ್ತು 7 ಡೇಸ್ ಮೆಥಡ್ ಏನಿದೆ ಅದನ್ನು ಕೂಡ ಹೇಳ್ಕೊಡ್ತೀನಿ. ಆರ್ಡರ್ ಆದಮೇಲೆ 7 ಡೇಸ್ ಮೆಥಡ್ ಏನಿರುತ್ತೆ ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಕಾಲ್ ಬೇಡ, ಮೆಸೇಜ್ ಮಾತ್ರ ಮಾಡಿ, ಖಂಡಿತ ನಿಮಗೆ ರಿಪ್ಲೈ ಅನ್ನೋದು ಕೊಡ್ತೀನಿ. ಸರಿನಾ? ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್